ಡೆಮೋಕ್ರೆಟಿಕ್ ಐಡಿಯಾಲಜಿಗಳು ಇದು ಸರ್ಕಾರದ ಬೇಜವಾಬ್ದಾರಿತನದ ಸರ್ಕಾರದ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವಂಥ ಕೆಲಸ ಅಪೋಸಿಷನ್ ಪಾರ್ಟೀಸ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಕಾಲ್ ದಿ ಅಟೆನ್ಷನ್ ಆಫ್ ದಿ ಜನರಲ್ ಪಬ್ಲಿಕ್ ಅಬೌಟ್ ದಿ ಮಿಸ್ಯೂಸ್ ಆಫ್ ದಿ ಗವರ್ನಮೆಂಟ್. ಸಾಕಷ್ಟು ಉತ್ಸಾಹದಿಂದ ನಮ್ಮ ಜೊತೆಗಿದ್ದಾರೆ ಈಗ ವಿಶ್ವನಾಥ್ ಸರ್ ಅವರು. ಇದೀಗ ತಾನೇ ಪಾದಯಾತ್ರೆಗೆ ಆಗಮಿಸಿದ್ದಾರೆ. ಈ ಒಂದು ಪಾದಯಾತ್ರೆ ಬಗ್ಗೆ ಮಾತನಾಡಲಿಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ. ಮಾತಾಡ್ಕೊಂಡು ಬನ್ನಿ. ಒಂದು ಪಾದಯಾತ್ರೆ ಬಗ್ಗೆ ಮಾತನಾಡಿದ್ರೆ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲೇಬೇಕು ಅಂತ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಪಣ ತೊಡ್ಕೊತಿದ್ದೀರಿ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿಲ್ಲ ಅಂದರೆ ಮುಂದಿನ ಒಂದು ಹೋರಾಟ ಯಾವುದು? ಡೆಮೋಕ್ರೆಟಿಕ್ ಐಡಿಯಾಲಜಿಗಳಿಗೆ ಇದು ಸರ್ಕಾರದ ಬೇಜವಾಬ್ದಾರಿತನದ ಸರ್ಕಾರದ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವಂಥ ಕೆಲಸ ಅಪೋಸಿಷನ್ ಪಾರ್ಟೀಸ್ ಮಾಡ್ತಾರೆ, ಕೇಳ್ತಾರೆ, ಹೌದು, ಆಗ್ರಹ ಮಾಡ್ತಾರೆ. ಅದು ಪರಿಸ್ಥಿತಿಗಳು ಯಾವ್ಯಾವ ರೀತಿ ಹೋಗ್ತವೆ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತದೆ. ಈಗಾಗಲೇ ಪಾದಯಾತ್ರೆ ಇವತ್ತಿನಿಂದ ಪ್ರಾರಂಭ. ಇವತ್ತಿನಿಂದ 7 ದಿನಗಳವರೆಗಿನ ಒಂದು ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದ್ರೆ ಏನು ಹೇಳ್ತೀವಿ? ಆಗುತ್ತೆ. 7 ದಿವಸ ಉದ್ದಕ್ಕೂ ಜನಗಳೆಲ್ಲ ಸೇರ್ತಾರೆ. ಅದೇನಪ್ಪ ಅಂತಂದ್ರೆ ಕಾಲ್ ದಿ ಅಟೆನ್ಷನ್ ಆಫ್ ದಿ ಜನರಲ್ ಪಬ್ಲಿಕ್ ಅಬೌಟ್ ದಿ ಮಿಸ್ಯೂಸ್ ಆಫ್ ದಿ ಗವರ್ನಮೆಂಟ್. ಇದಿಷ್ಟು ವಿಶ್ವನಾಥ್ ಸರ್ ಅವರ ಮಾತು. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.